ಎಲ್ಲರಿಗೂ ನಮಸ್ಕಾರ. ಜ್ಞಾನಾರಂಭ ಫಾರ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು 2012ರಿಂದ 2023ರವರೆಗೆ ನಡೆದಂತಹ ಕೆಸೆಟ್ ಪತ್ರಿಕೆ 1ರ ಇನ್ಫಾರ್ಮೇಷನ್ ಅಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ವಿಭಾಗದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದೀರೋ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಸರಣಿಯನ್ನು ಪ್ರಾರಂಭಿಸಿದ್ವಿ. ಇದರಲ್ಲಿ ಪಾರ್ಟ್ 1 ಮತ್ತೆ ಪಾರ್ಟ್ 2 ಅಲ್ಲಿ ನಾವು ಈಗಾಗಲೇ 2012ರಿಂದ 2017ರವರೆಗೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಅದಕ್ಕೆ ಒಂದು ಉತ್ತರವನ್ನು ನೀಡಿದ್ದೇವೆ. ಸೊ ಈ ಒಂದು ಭಾಗದಲ್ಲಿ 2018, 2020, 2021 ಮತ್ತೆ 2023ರಲ್ಲಿ ಇನ್ಫಾರ್ಮೇಷನ್ ಅಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ವಿಭಾಗದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಬನ್ನಿ. ಹಾಗಿದ್ರೆ ಇನ್ಫಾರ್ಮೇಷನ್ ಅಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿಯಲ್ಲಿ ಕೇಳಲಾದಂತಹ ಮೊದಲನೇ ಪ್ರಶ್ನೆ 2018ರ ಪ್ರಶ್ನೆ ಪತ್ರಿಕೆ ಇದು. ಮೊದಲನೇ ಪ್ರಶ್ನೆ, ಭೌತಿಕ ಮಾರ್ಗ ಮಾಹಿತಿ ಪ್ರಸರಣ ಸಂಭವಿಸುವುದಕ್ಕೆ ಫಿಸಿಕಲ್ ಪಾತ್ ಅಲಾಂಗ್ ವಿತ್ ಡೇಟಾ ಟ್ರಾನ್ಸ್ಮಿಷನ್ ಅಕರ್ಸ್. ಆಪ್ಷನ್ ಎ ಎನ್ಕೋಡರ್, ಆಪ್ಷನ್ ಬಿ ಡಿಕೋಡರ್, ಆಪ್ಷನ್ ಸಿ ಚಾನಲ್, ಆಪ್ಷನ್ ಡಿ ಬ್ಯಾಂಡ್ವಿಡ್ತ್. ಸೊ ಇಲ್ಲಿ ಭೌತಿಕ ಮಾರ್ಗ ಮಾಹಿತಿ ಪ್ರಸರಣ ಸಂಭವಿಸುವುದು ಇಲ್ಲಿ ಯಾವುದರಿಂದ ಅಂತಂದ್ರೆ ಚಾನಲ್ ನಿಂದ. ಸೊ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ಫಿಸಿಕಲ್ ಪಾತ್ ಅಲಾಂಗ್ ವಿತ್ ಡೇಟಾ ಟ್ರಾನ್ಸ್ಮಿಷನ್ ಅಕರ್ಸ್ ಚಾನಲ್ಸ್. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ನಂತರ ಎರಡನೇ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ MIPS ಎಂದರೆ. MIPS ಸ್ಟ್ಯಾಂಡ್ಸ್ ಫಾರ್, ಇದರ ಸಂಕ್ಷಿಪ್ತ ರೂಪ ಅಥವಾ ವಿಸ್ತೃತ ರೂಪವನ್ನು ಕೇಳಿದ್ದಾರೆ. ಸೊ ಇಲ್ಲಿ ಏನಂತ ಅಂತಂದ್ರೆ ಮಿಲಿಯನ್ ಆಪ್ಷನ್ಗಳನ್ನು ನೋಡೋದಾದ್ರೆ ಮಿಲಿಯನ್ ಇನ್ಸ್ಟ್ರಕ್ಷನ್ ಫರ್ ಸೆಕೆಂಡ್, ಆಪ್ಷನ್ ಬಿ ಮೆಗಾ ಇನ್ಸ್ಟ್ರಕ್ಷನ್ ಫರ್ ಸೆಕೆಂಡ್, ಆಪ್ಷನ್ ಸಿ ಮಿಲಿಯನ್ ಇಂಟರ್ಚೇಂಜ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್, ಆಪ್ಷನ್ ಡಿ ಮೆಗಾಬೈಟ್ ಇನ್ಸ್ಟ್ರಕ್ಷನ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್. ಸೊ MIPS ಅಂತಂದ್ರೆ ಮಿಲಿಯನ್ ಇನ್ಸ್ಟ್ರಕ್ಷನ್ ಫರ್ ಸೆಕೆಂಡ್, ಇದು ಸರಿಯಾದಂತಹ ಉತ್ತರ ಆಗುತ್ತೆ. MIPS ನ ಅಬ್ರಿವೇಷನ್ ನೋಡೋದಾದ್ರೆ ಮಿಲಿಯನ್ ಇನ್ಸ್ಟ್ರಕ್ಷನ್ ಫರ್ ಸೆಕೆಂಡ್. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ ಧ್ವನಿ ಮತ್ತು ಕಂಪ್ಯೂಟರ್ ಡೇಟಾ ನಿರ್ವಹಿಸಲು ಗುಣಮಟ್ಟಗಳಿರುವಂತೆ ಹೆಚ್ಚುವರಿ ದೂರವಾಣಿ ಸಾಮರ್ಥ್ಯಗಳನ್ನು ಒದಗಿಸುತ್ತದೆ. ತಾಮ್ರದ ದೂರವಾಣಿ ಮಾರ್ಗಗಳನ್ನು ನಾಶ ಮಾಡದೆ ಇದನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎ ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್ ಟು ಹ್ಯಾಂಡಲ್ ವಾಯ್ಸ್ ಅಂಡ್ ಕಂಪ್ಯೂಟರ್ ಡೇಟಾ ಇನ್ ಟೆಲಿಫೋನ್ ನೆಟ್ವರ್ಕ್ಸ್ providing additional telephone capabilities without scrapping existing copper telephone lines is called. ಆಪ್ಷನ್ ಎ ಇಂಟರ್ನೆಟ್ ಸೇವೆಯನ್ನು ಒದಗಿಸುವವರು, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಆಪ್ಷನ್ ಬಿ ಇಂಟರ್ನೆಟ್ ಪ್ರೋಟೋಕಾಲ್ ನೆಟ್ವರ್ಕ್. ಆಪ್ಷನ್ ಸಿ ಇಂಟಿಗ್ರೇಟೆಡ್ ಸೇವೆ ಒದಗಿಸುವವರು, ಇಂಟಿಗ್ರೇಟೆಡ್ ಸರ್ವಿಸ್ ಪ್ರೊವೈಡರ್. ಆಪ್ಷನ್ ಡಿ ಇಂಟಿಗ್ರೇಟೆಡ್ ಸೇವೆಯ ಡಿಜಿಟಲ್ ನೆಟ್ವರ್ಕ್, ಇಂಟಿಗ್ರೇಟೆಡ್ ಸರ್ವಿಸ್ ಡಿಜಿಟಲ್ ನೆಟ್ವರ್ಕ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದ್ರೆ ಆಪ್ಷನ್ ಡಿ ಏನಾಗುತ್ತೆ, ಧ್ವನಿ ಮತ್ತು ಕಂಪ್ಯೂಟರ್ ಡೇಟಾ ನಿರ್ವಹಿಸಲು ಗುಣಮಟ್ಟಗಳಿರುವಂತೆ ಹೆಚ್ಚುವರಿ ದೂರವಾಣಿ ಸಾಮರ್ಥ್ಯಗಳನ್ನು ಇದು ಒದಗಿಸುತ್ತದೆ ಮತ್ತು ತಾಮ್ರದ ದೂರವಾಣಿ ಮಾರ್ಗಗಳನ್ನು ನಾಶ ಮಾಡದೆ ಇದನ್ನು ನಾವು ಏನಂತ ಕರಿತೇವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇಂಟಿಗ್ರೇಟೆಡ್ ಸೇವೆಯ ಡಿಜಿಟಲ್ ನೆಟ್ವರ್ಕ್ ಅಥವಾ ಇದನ್ನ ISDN ಅಂತ ಕರಿತೀವಿ. ISDN ನ ಫುಲ್ ಫಾರ್ಮ್ ನೋಡೋದಾದ್ರೆ ನಾವು ಇಂಟಿಗ್ರೇಟೆಡ್ ಸರ್ವಿಸ್ ಡಿಜಿಟಲ್ ನೆಟ್ವರ್ಕ್, ಇದು ಸರಿಯಾದಂತಹ ಉತ್ತರ ಆಗುತ್ತೆ. ಸೊ ನಂತರದ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ತಂತ್ರಾಂಶ ಮತ್ತು ಯಂತ್ರಾಂಶ ಸಂಯೋಜನೆಯ ಎರಡು ಭಾಗಗಳು ಒಂದೇ ಲ್ಯಾನ್ ಸಂಪರ್ಕಿಸುವ ಅಥವಾ ಎರಡು ಹೊಂದಬಲ್ಲ ಲ್ಯಾನ್ಗಳು ಸಂದೇಶಗಳನ್ನು ನಿರ್ದೇಶಿಸುವುದು ಸರಿಯಾದ ನೋಡ್ಗಳಿಗೆ ಹೀಗೆಂದು ಕರೆಯಲಾಗುತ್ತದೆ. ಎ ಕಾಂಬಿನೇಷನ್ ಆಫ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ವಿಚ್ ಲಿಂಕ್ಸ್ ಟೂ ಪಾರ್ಟ್ಸ್ ಆಫ್ ದ ಸೇಮ್ ಲ್ಯಾನ್ ಆರ್ ಟೂ compatible LANs by directing messages to the correct node is called. ಆಪ್ಷನ್ ಎ ಅಂತರ್ಗತ ವ್ಯವಸ್ಥೆಗಳು, ಎಂಬೆಡ್ ಸಿಸ್ಟಮ್. ಆಪ್ಷನ್ ಬಿ ರೂಟರ್. ಆಪ್ಷನ್ ಸಿ ಹೈಬ್ರಿಡ್ ಕಂಪ್ಯೂಟರ್. ಆಪ್ಷನ್ ಡಿ ಮೈಕ್ರೋ ಪ್ರೊಸೆಸರ್. ಸೊ ಇಲ್ಲಿ ತಂತ್ರಾಂಶ ಮತ್ತು ಯಂತ್ರಾಂಶ ಸಂಯೋಜನೆಯ ಎರಡು ಭಾಗಗಳ ಒಂದೇ ಲ್ಯಾನ್ ಸಂಪರ್ಕಿಸುವ ಅಥವಾ ಎರಡು ಹೊಂದಬಲ್ಲ ಲ್ಯಾನ್ಗಳ ಸಂದೇಶಗಳನ್ನು ನಿರ್ದೇಶಿಸುವುದ ಸರಿಯಾದ ನೋಡ್ಗಳನ್ನು ನಾವು ಹೀಗೆಂದು ಕರೀತೇವೆ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವೇನಂತ ಕರಿತೇವೆ ಅಂದ್ರೆ ರೂಟರ್ ಅಂತೇಳಿ ಕರಿತೇವೆ. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವುದಾಗುತ್ತೆ, ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಎ ಕಾಂಬಿನೇಷನ್ ಆಫ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ವಿಚ್ ಲಿಂಕ್ಸ್ ಟೂ ಪಾರ್ಟ್ಸ್ ಆಫ್ ದಿ ಸೇಮ್ ಲ್ಯಾನ್. ಸೊ links two parts of the same LAN are two compatible LANs by directing messages to the correct node is called router. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ, ಒಂದು ತಂತ್ರಾಂಶದಲ್ಲಿರುವ ನ್ಯೂನತೆಗಳನ್ನು ಹುಡುಕುವ ಒಂದು ಪ್ರಕ್ರಿಯೆ. ಎ ಡ್ಯಾಶ್ ಇಸ್ ಎ ಪ್ರೋಸೆಸ್ ಆಫ್ ಸರ್ಚಿಂಗ್ ಬಗ್ಸ್ ಇನ್ ಎ ಸಾಫ್ಟ್ವೇರ್. ಆಪ್ಷನ್ ಎ ಕಂಪೈಲಿಂಗ್. ಆಪ್ಷನ್ ಬಿ ಪರೀಕ್ಷಿಸುವುದು ಆರ್ ಟೆಸ್ಟಿಂಗ್. ಆಪ್ಷನ್ ಸಿ ಅನುಷ್ಠಾನ ಮಾಡುವುದು ಎಕ್ಸಿಕ್ಯೂಷನ್. ಆಪ್ಷನ್ ಡಿ ದೋಷ ನಿವಾರಣೆ ಡಿಬಗ್ಗಿಂಗ್. ಸೊ 14 ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂತ ಆಗುತ್ತೆ ಅಂದ್ರೆ ದೋಷ ನಿವಾರಣೆ ಅಥವಾ
ಡಿಬಗ್ಗಿಂಗ್ ಅಂತೇಳಿ ಕರಿತೇವೆ. ಒಂದು ತಂತ್ರಾಂಶದಲ್ಲಿರುವಂತಹ ನ್ಯೂನ್ಯತೆಗಳನ್ನು ಹುಡುಕುವಂಥ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ ಅಂದರೆ ದೋಷ ನಿವಾರಣೆ ಅಂತ ಕರಿತೀವಿ. ಅಥವಾ ಇದೇ ಇಂಗ್ಲೀಷಲ್ಲಿ ನಾವು ನೋಡೋದಾದರೆ ಡ್ಯಾಶ್ ಇಸ್ ಎ ಪ್ರೋಸೆಸ್ ಆಫ್ ಸರ್ಚಿಂಗ್ ಬಗ್ಸ್ ಇನ್ ಎ ಸಾಫ್ಟ್ವೇರ್, ಡಿಬಗ್ಗಿಂಗ್ ಅಂತೇಳಿ ಕರಿತೇವೆ. ಸೊ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. ನಂತರದ ಪ್ರಶ್ನೆ ಪತ್ರಿಕೆ 2020ರಲ್ಲಿ ಕೇಳಲಾದಂತಹ ಪ್ರಶ್ನೆಗಳನ್ನು ನೋಡುವ. ಮೊದಲನೇ ಪ್ರಶ್ನೆ, ASIC ಎಂದರೆ? ASIC ಸ್ಟ್ಯಾಂಡ್ಸ್ ಫಾರ್ ಅಮೇರಿಕನ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ಕೋಡ್, ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಆಪ್ಷನ್ ಸಿ ಅಪ್ಲಿಕೇಶನ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ಕೋಡ್, ಆಪ್ಷನ್ ಡಿ ಅಮೇರಿಕನ್ ಸ್ಟ್ಯಾಂಡರ್ಡ್ ಇನ್ಪುಟ್ ಕೋಡ್. ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದರೆ ಇಲ್ಲಿ ಆಪ್ಷನ್ ಬಿ ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಸರಿಯಾದ ಉತ್ತರ ಆಗ್ತದೆ. ASIC ಅಂತಂದರೆ ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ನಂತರದ ಪ್ರಶ್ನೆ, ದೂರ ಸಂಪರ್ಕದ ಚಾನಲ್ ಸಾಮರ್ಥ್ಯವನ್ನು ಮೆಗಾಬೈಟ್ ಅಥವಾ ಜಿಗಾಬೈಟ್ ಪ್ರತಿ ಸೆಕೆಂಡಿಗೆ ಹೀಗೆಂದು ಕರೆಯುತ್ತಾರೆ. ದ ಕೆಪಾಸಿಟಿ ಆಫ್ ದ ಟೆಲಿಕಮ್ಯುನಿಕೇಶನ್ ಚಾನಲ್ ಸ್ಟೇಟೆಡ್ ಇನ್ ಮೆಗಾಬೈಟ್ ಆರ್ ಜಿಗಾಬೈಟ್ಸ್ ಪರ್ ಸೆಕೆಂಡ್ ಇಸ್ ಕಾಲ್ಡ್. ಆಪ್ಷನ್ ಎ ಹರ್ಟ್ಜ್, ಆಪ್ಷನ್ ಬಿ ನೈಜ ಸಮಯ ಅಥವಾ ರಿಯಲ್ ಟೈಮ್, ಆಪ್ಷನ್ ಸಿ ದರ ಬೌಂಡ್ ರೇಟ್, ಆಪ್ಷನ್ ಡಿ ಬ್ಯಾಂಡ್ ವಿಡ್ತ್. ಆಪ್ಷನ್ ಡಿ ಬ್ಯಾಂಡ್ ವಿಡ್ತ್. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ದೂರ ಸಂಪರ್ಕದ ಚಾನಲ್ಗಳ ಸಾಮರ್ಥ್ಯವನ್ನು ಮೆಗಾಬೈಟ್ ಅಥವಾ ಜಿಗಾಬೈಟ್ ಪ್ರತಿ ಸೆಕೆಂಡಿಗೆ ನಾವು ಇದನ್ನು ಏನಂತ ಕರಿತೀವಿ ಅಂತಂದರೆ ಇದಕ್ಕೆ ನಾವು ಬ್ಯಾಂಡ್ ವಿಡ್ತ್ ಅಂತೇಳಿ ಕರಿತೀವಿ. ಸೊ ಹಾಗಾಗಿ ಇದು ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ದ ಕೆಪಾಸಿಟಿ ಆಫ್ ದ ಟೆಲಿಕಮ್ಯುನಿಕೇಶನ್ ಚಾನಲ್ ಸ್ಟೇಟೆಡ್ ಇನ್ ಮೆಗಾಬೈಟ್ ಆರ್ ಜಿಗಾಬೈಟ್ಸ್ ಪರ್ ಸೆಕೆಂಡ್ ಇಸ್ ಕಾಲ್ಡ್ ಬ್ಯಾಂಡ್ ವಿಡ್ತ್. ನಂತರದ ಪ್ರಶ್ನೆ, ಗಣಕಯಂತ್ರವು ಚಾಲನೆಯಲ್ಲಿರುವಾಗ ಒಂದು ಅರೆವಾಹಕ ಸಾಧನವು ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಮತ್ತು ಮಾರ್ಪಡಿಸುತ್ತದೆ. ಆದರೆ ಗಣಕಯಂತ್ರವನ್ನು ಆಫ್ ಮಾಡಿದಾಗ ಮಾಹಿತಿ ಉಳಿದುಕೊಂಡಿರುತ್ತದೆ. ಇದನ್ನು ಹೀಗೆಂದು ಕರೆಯುತ್ತಾರೆ. ಎ ಸೆಮಿಕಂಡಕ್ಟರ್ ಡಿವೈಸ್ ದಟ್ ಸ್ಟೋರ್ಸ್ ಎ ಮಾಡಿಫೈಸ್ ಇನ್ಫಾರ್ಮೇಶನ್ ವೈಲ್ ದಿ computer is operating but that also retains information when the computer is turned off is called. Option A flash memory, option B buffer memory, option C random access memory, option D fuzzy memory ಅಥವಾ ಅಸ್ಪಷ್ಟ ಮೆಮೊರಿ ಅಂತ ಕರಿತೇವೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದರೆ ಗಣಕಯಂತ್ರವು ಚಾಲನೆಯಲ್ಲಿರುವಾಗ ಒಂದು ಅರೆವಾಹಕ ಸಾಧನವು ಮಾಹಿತಿಯನ್ನು ಸಂಗ್ರಹಿಸಿಕೊಳ್ಳುತ್ತೆ ಮತ್ತು ಅಥವಾ ಮಾರ್ಪಡಿಸುತ್ತದೆ. ಆದರೆ ಗಣಕಯಂತ್ರವನ್ನು ಆಫ್ ಮಾಡಿದಾಗ ಮಾಹಿತಿ ಉಳ್ಕೊಂಡಿರುತ್ತಲ್ಲ, ಇದನ್ನು ಏನಂತ ಕರಿತೀವಿ ಅಂತಂದರೆ ಫ್ಲಾಶ್ ಮೆಮೊರಿ ಅಂತ ಕರಿತೀವಿ. ಎ ಸೆಮಿಕಂಡಕ್ಟರ್ ಡಿವೈಸ್ ದಟ್ ಸ್ಟೋರ್ಸ್ ಎ ಮಾಡಿಫೈಸ್ ಇನ್ಫಾರ್ಮೇಶನ್ ವೈಲ್ ಕಂಪ್ಯೂಟರ್ ಇಸ್ ಆಪರೇಟಿಂಗ್ ಬಟ್ ದಟ್ ಆಲ್ಸೋ ರಿಟೈನ್ ದ ಇನ್ಫಾರ್ಮೇಶನ್ ವೆನ್ ದಿ ಕಂಪ್ಯೂಟರ್ ಇಸ್ ಟರ್ನ್ಡ್ ಆಫ್ ಇಸ್ ಕಾಲ್ಡ್ ಫ್ಲಾಶ್ ಮೆಮೊರಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ನಂತರದ ಪ್ರಶ್ನೆ, ದೂರ ಸಂಪರ್ಕದ ನೆಟ್ವರ್ಕ್ ವಿಸ್ತಾರವಾದ ಭೌಗೋಳಿಕ ಪ್ರದೇಶವಾದ ರಾಜ್ಯ ಅಥವಾ ದೇಶವನ್ನು ವ್ಯಾಪಿಸಿದಾಗ ಅದನ್ನು ಹೀಗೆ ಕರೆಯುತ್ತಾರೆ. Telecommunication network that spans a wide geographical area such as a state or country is called. ಆಪ್ಷನ್ ಎ ಎಲ್ಲ ಪ್ರದೇಶದ ನೆಟ್ವರ್ಕ್, ಆಲ್ ಏರಿಯಾ ನೆಟ್ವರ್ಕ್. ಆಪ್ಷನ್ ಬಿ ಜಾಗತಿಕ ಪ್ರದೇಶದ ನೆಟ್ವರ್ಕ್, ಗ್ಲೋಬಲ್ ಏರಿಯಾ ನೆಟ್ವರ್ಕ್. ಆಪ್ಷನ್ ಸಿ ಸ್ಥಳೀಯ ಪ್ರದೇಶದ ನೆಟ್ವರ್ಕ್, ಲೋಕಲ್ ಏರಿಯಾ ನೆಟ್ವರ್ಕ್. ಆಪ್ಷನ್ ಡಿ ವಿಶಾಲವಾದ ಪ್ರದೇಶದ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಇಲ್ಲಿ ವಿಶಾಲ ಪ್ರದೇಶದ ನೆಟ್ವರ್ಕ್ ಅಥವಾ ವೈಡ್ ಏರಿಯಾ ನೆಟ್ವರ್ಕ್ ಇದು ಸರಿಯಾದ ಉತ್ತರ ಆಗುತ್ತೆ. ಟೆಲಿಕಮ್ಯುನಿಕೇಶನ್ ನೆಟ್ವರ್ಕ್ ದಟ್ ಸ್ಪ್ಯಾನ್ಸ್ ವೈಡ್ ಜಿಯೋಗ್ರಫಿಕಲ್ ಏರಿಯಾ ಸಚ್ ಆಸ್ ಸ್ಟೇಟ್ ಆರ್ ಕಂಟ್ರೀಸ್ ಕಾಲ್ಡ್ ವೈಡ್ ಏರಿಯಾ ನೆಟ್ವರ್ಕ್. ನಂತರದ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ? ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 3 ಆಪರೇಟಿಂಗ್ ಸಿಸ್ಟಮ್ ಅನ್ನು ಕೊಟ್ಟಿದ್ದಾರೆ, ಒಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲದೆ ಇರೋದು ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಚೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಆಪ್ಷನ್ ಎ ಯುನಿಕ್ಸ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಆಪರೇಟಿಂಗ್ ಸಿಸ್ಟಮ್? ಆಪ್ಷನ್ ಎ ಯುನಿಕ್ಸ್, ಆಪ್ಷನ್ ಬಿ ಲಿನಿಕ್ಸ್, ಆಪ್ಷನ್ ಸಿ ವಿಂಡೋಸ್ ಎಕ್ಸ್ಪಿ, ಆಪ್ಷನ್ ಡಿ ವಿನೆಕ್ಸ್. ಸೊ ಇಲ್ಲಿ ಯೂನಿಕ್ಸ್ ಅನ್ನೋದಿರ್ಬೋದು, ಲಿನಿಕ್ಸ್ ಏನಿರ್ಬೋದು ಅಥವಾ ವಿಂಡೋಸ್ ಎಕ್ಸ್ಪಿ ಇದೆಲ್ಲ ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ. ಬಟ್ ಇಲ್ಲಿ ವಿನೆಕ್ಸ್ ಅನ್ನೋದು ಇದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ನಂತರ 2021ರ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ವಿಭಾಗದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡೋಣ ಬನ್ನಿ. ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಅಪೇಕ್ಷಿಸದ ಇಮೇಲ್ ಸಂದೇಶವನ್ನು ಒಂದೇ ಬಾರಿಗೆ ಹಲವು ಸ್ವೀಕೃತದಾರರಿಗೆ ಕಳುಹಿಸಿದರೆ ಅದೊಂದು, ಇದನ್ನು ಇಂಗ್ಲೀಷಲ್ಲಿ ನೋಡೋದಾದರೆ ಅನ್ಸಾಲಿಸೈಡ್ ಎ ಇಮೇಲ್ ಮೆಸೇಜ್ ಸೆಂಟ್ ಟು ಮೆನಿ ರೆಸಿಪಿಯೆಂಟ್ಸ್ ಅಟ್ ಒನ್ಸ್ ಇಸ್ ಎ. ಆಪ್ಷನ್ ಎ ವರ್ಮ್, ಆಪ್ಷನ್ ಬಿ ವೈರಸ್, ಆಪ್ಷನ್ ಸಿ ಥ್ರೆಟ್, ಆಪ್ಷನ್ ಡಿ ಸ್ಪ್ಯಾಮ್. ಸೊ ಅಪೇಕ್ಷಿಸದ ಇಮೇಲ್ ಸಂದೇಶವನ್ನು ಒಂದೇ ಬಾರಿಗೆ ಹಲವು ಸ್ವೀಕೃತದಾರರಿಗೆ ಕಳಿಸಿದ್ರೆ ಅದನ್ನು ನಾವೇನು ಕರಿತೀವಿ ಅಂದರೆ ಸ್ಪ್ಯಾಮ್ ಅಂತೇಳಿ ಕರಿತೇವೆ. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಅನ್ಸಾಲಿಸೈಡ್ ಇಮೇಲ್ ಮೆಸೇಜ್ ಸೆಂಟ್ ಟು ಮೆನಿ ರೆಸಿಪಿಯೆಂಟ್ಸ್ ಅಟ್ ಒನ್ಸ್ ಇಸ್
ಸ್ಪ್ಯಾಮ್. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ನಂತರದ ಪ್ರಶ್ನೆ, ಸಂಕೇತ ಮತ್ತು ತಂತಿಗಳ ನಡುವಿನ ವ್ಯತ್ಯಾಸವೇನು? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸಿಗ್ನಲ್ ಆ್ಯಂಡ್ ಟೆಲಿಗ್ರಾಮ್? ಆಪ್ಷನ್ ಎ, ಸಂಕೇತವು ಸಂಪೂರ್ಣವಾಗಿ ಮುಕ್ತ ವಿಷಯವಾಗಿದೆ. ಸಿಗ್ನಲ್ಸ್ ಈಸ್ ಎ ಫುಲ್ಲಿ ಓಪನ್ ಸೋರ್ಸ್. ಆಪ್ಷನ್ ಬಿ, ತಂತಿಯು ಸಂಪೂರ್ಣವಾಗಿ ಮುಕ್ತ ವಿಷಯವಾಗಿದೆ. ಟೆಲಿಗ್ರಾಮ್ ಇಸ್ ಫುಲ್ಲಿ ಓಪನ್ ಸೋರ್ಸ್. ಆಪ್ಷನ್ ಸಿ, ಸಂಕೇತವು ದತ್ತಾಂಶಗಳ ಜೊತೆಗೆ ದೂರವಾಣಿ ಸಂಖ್ಯೆಯನ್ನು ಸಂಗ್ರಹಿಸುತ್ತದೆ. ಸಿಗ್ನಲ್ ಕಲೆಕ್ಟ್ಸ್ ಡೇಟಾ ಅಲಾಂಗ್ ವಿತ್ ಫೋನ್ ನಂಬರ್. ಆಪ್ಷನ್ ಡಿ, ತಂತಿ ದತ್ತಾಂಶವು ದೂರವಾಣಿ ಸಂಖ್ಯೆಯೊಂದಿಗೆ ಲಿಂಕ್ ಆಗಿಲ್ಲ. ಟೆಲಿಗ್ರಾಮ್ ಡೇಟಾ ನಾಟ್ ಲಿಂಕ್ಡ್ ಟು ಫೋನ್ ನಂಬರ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸಂಕೇತವು ಸಂಪೂರ್ಣವಾಗಿ ಒಂದು ಮುಕ್ತ ವಿಷಯವಾಗಿದೆ. ಸೊ ಇಲ್ಲಿ ಸಿಗ್ನಲ್ ಅಂತಕ್ಕಂಥದ್ದು ಇಸ್ ಎ ಫುಲ್ಲಿ ಓಪನ್ ಸೋರ್ಸ್. ಸೊ ಹಾಗಾಗಿ ಸಂಕೇತ ಮತ್ತು ತಂತಿ ನಡುವಿನ ವ್ಯತ್ಯಾಸ ಏನು ಅಂತಂದರೆ ಸಂಕೇತ ಸಂಪೂರ್ಣವಾಗಿ ಮುಕ್ತ ವಿಷಯವಾಗಿದೆ. ಸೊ ಹಾಗಾಗಿ ಅದಕ್ಕೂ ತಂತಿಗೂ ಮತ್ತು ಸಂಕೇತಕ್ಕೂ ಇದು ವ್ಯತ್ಯಾಸ ತೋರಿಸುತ್ತದೆ. ನಂತರದ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಭಾರತದ ಅತಿದೊಡ್ಡ ಟಿವಿ ಪ್ರಯೋಗ ಯಾವುದು? ವಿಚ್ ಈಸ್ ದ ಲಾರ್ಜೆಸ್ಟ್ ಟಿವಿ ಎಕ್ಸ್ಪೆರಿಮೆಂಟ್ ಆಫ್ ಇಂಡಿಯಾ? ಆಪ್ಷನ್ ಎ, ಗ್ರಾಮ್ ಸೈಟ್. ಆಪ್ಷನ್ ಬಿ, ಜಬುವಾ JDCP. ಆಪ್ಷನ್ ಸಿ, ಕೇಡಾ ಕಮ್ಯುನಿಕೇಶನ್ ಪ್ರಾಜೆಕ್ಟ್. ಆಪ್ಷನ್ ಡಿ, ಸೈಟ್. ಇಲ್ಲಿ ಭಾರತದ ಅತಿ ದೊಡ್ಡ ಟಿವಿ ಪ್ರಯೋಗ ಯಾವುದು ಅಂತಂದ್ರೆ ಸೈಟ್ ಅಂತ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ ಡಿ ಇದು ಸರಿಯಾದ ಉತ್ತರ ಆಗುತ್ತೆ. ವಿಚ್ ಇಸ್ ದ ಲಾರ್ಜೆಸ್ಟ್ ಟಿವಿ ಎಕ್ಸ್ಪೆರಿಮೆಂಟ್ ಆಫ್ ಇಂಡಿಯಾ? ಸೈಟ್. ಸೊ ಸೈಟ್ ನ ಫುಲ್ ಫಾರ್ಮ್ ನ ನಾವು ನೋಡೋದಾದ್ರೆ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ UGC ನೆಟ್ಟಲ್ಲಿ ಕೊಟ್ಟಿದ್ದಾರೆ. ಸೈಟ್ ಫುಲ್ ಫಾರ್ಮ್ ನ ಸ್ಯಾಟಲೈಟ್ ಇನ್ಸ್ಟ್ರಕ್ಷನಲ್ ಟೆಲಿವಿಷನ್ ಎಕ್ಸ್ಪೆರಿಮೆಂಟ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಟಿವಿ ಎಕ್ಸ್ಪೆರಿಮೆಂಟ್ ಅಂತ ಇಲ್ಲೇನೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೈಟ್ ಅಂತಂದ್ರೆ ಸ್ಯಾಟಲೈಟ್ ಇನ್ಸ್ಟ್ರಕ್ಷನಲ್ ಟೆಲಿವಿಷನ್ ಎಕ್ಸ್ಪೆರಿಮೆಂಟ್. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಇದು ಭಾರತದ ಅತಿ ದೊಡ್ಡ ಟಿವಿ ಪ್ರಯೋಗವಾಗಿದೆ. ನಂತರದ ಪ್ರಶ್ನೆ, ರಾಷ್ಟ್ರೀಯ ಮಾಹಿತಿ ಕೇಂದ್ರವು ವಾಟ್ಸಪ್ನ ಮೂಲಕ 2021 ಫೆಬ್ರವರಿಯಲ್ಲಿ ತ್ವರಿತ ಹೊಸಗೆಯ ಕಳುಹಿಸುವ ವೇದಿಕೆಯನ್ನ ಅಥವಾ ಆಪ್ ಅನ್ನ ಪ್ರಾರಂಭಿಸಿತ್ತು. ಅದರ ಆಪ್ ಅನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ದ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ಸ್ ಲಾಂಚ್ಡ್ ಅನ್ ಇನ್ಸ್ಟಂಟ್ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ಆಪ್ on the lines of WhatsApp in February 2021. Identify the app. Option A, Sandesh. Option B, Varta. Option C, Sahayog. Option D, Kabar. ಸೊ ಇಲ್ಲಿ ರಾಷ್ಟ್ರೀಯ ಮಾಹಿತಿ ಕೇಂದ್ರ ವಾಟ್ಸಪ್ನ ಮೂಲಕ ಫೆಬ್ರವರಿ 21ರಲ್ಲಿ ಒಂದು ತ್ವರಿತ ಗತಿಯಲ್ಲಿ ಮಾಹಿತಿಯನ್ನು ಕಳಿಸುವಂತಹ ವೇದಿಕೆಯನ್ನು ಪ್ರಾರಂಭಿಸುತ್ತೆ. ಅದೇನು ಅಂತಂದ್ರೆ ಸಂದೇಶ್ ಅಂತೇಳಿ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ, ಡ್ಯಾಶ್ ಬೋರ್ಡ್ ಎಂದರೇನು? ವಾಟ್ ಇಸ್ ಡ್ಯಾಶ್ ಬೋರ್ಡ್? ಇದೊಂದು ಸ್ಕೋರ್ ಕಾರ್ಡ್. ಇಟ್ ಇಸ್ ದ ಸ್ಕೋರ್ ಕಾರ್ಡ್. ಆಪ್ಷನ್ ಬಿ, ಮಾಹಿತಿ ನಿರ್ವಹಣಾ ಸಲಕರಣೆ, ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಟೂಲ್. ಆಪ್ಷನ್ ಸಿ, ಆರೋಗ್ಯ ಮಾಹಿತಿ ನಿರ್ವಹಣಾ ಸಲಕರಣೆ, ಹೆಲ್ತ್ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಟೂಲ್. ಆಪ್ಷನ್ ಡಿ, ಕ್ಲೌಡ್ ಸ್ಟೋರೇಜ್. ಈ ಡ್ಯಾಶ್ ಬೋರ್ಡ್ ಅಂತಂದ್ರೆ ಏನು ಅಂತಂದ್ರೆ ಇದೊಂದು ಮಾಹಿತಿ ನಿರ್ವಹಣಾ ಸಲಕರಣೆಯಾಗಿರುತ್ತೆ. ಸೊ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಟೂಲ್ಗೆ ನಾವೇನಂತ ಕರಿತೀವಿ ಅಂದ್ರೆ ಡ್ಯಾಶ್ ಬೋರ್ಡ್ ಅಂತ ಕರಿತೀವಿ. ಸೊ ಇಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ಏನಿರುತ್ತೆ, ನಿಮಗೆ ಹೋಮ್ ಪೇಜ್ ಅಲ್ಲಿ ನಾವು ಏನು ನೋಡ್ತೀವಿ, ಸೊ ಅದರಲ್ಲಿ ಇನ್ಫಾರ್ಮೇಶನ್ ಯಾವುದೇ ರಿಕ್ರೂಟ್ಮೆಂಟ್ಸ್ ಇರ್ಬೋದು, ಯಾವುದೇ ವೆಬ್ಸೈಟ್ಗೆ ಹೋದ್ರೆ, ಎಜುಕೇಶನ್ ವೆಬ್ಸೈಟ್ಗೆ ಹೋದ್ರೆ, ಸೊ ಅಲ್ಲಲ್ಲಿ ಏನೇನಿರುತ್ತೆ, ಅನುದಾನಗಳು ಇರ್ಬೋದು, ಬೇರೆ ಬೇರೆ ವಿಚಾರಗಳನ್ನ ಇಲ್ಲಿ ಫೀಡ್ ಮಾಡಲಾಗಿರುತ್ತೆ. ಸೊ ಇದಕ್ಕೆ ನಾವು ಡ್ಯಾಶ್ ಬೋರ್ಡ್ ಅಂತ ಕರಿತೀವಿ. ಡ್ಯಾಶ್ ಬೋರ್ಡ್ ಅಂತಂದ್ರೆ ಲೈಕ್ಲಿ ಹೋಮ್ ಪೇಜ್ ಏನಿರುತ್ತೆ ವೆಬ್ಸೈಟ್ಗಳಲ್ಲಿ ಆ ಥರ ಕಾರ್ಯನಿರ್ವಹಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಮಾಹಿತಿಯನ್ನ ನಿರ್ವಹಣೆ ಮಾಡುವಂತ ಒಂದು ಸಲಕರಣೆ ಅಂತೇಳಿ ಡ್ಯಾಶ್ ಬೋರ್ಡ್ನ ನಾವು ಕರೀಬಹುದು. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ನಂತರ 2023 ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿಯಲ್ಲಿ ಕೇಳಲಾದಂತಹ ಪ್ರಶ್ನೆ ಪತ್ರಿಕೆ. ಸೊ ಇದು ಕೊನೆಯ ಪ್ರಶ್ನೆ ಪತ್ರಿಕೆಯಾಗಿದೆ. ಸೊ ಆ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ನೋಡೋಣ. ಈ ಕೆಳಗಿನ ಸಂಸ್ಥೆಗಳಲ್ಲಿ ಯಾವುದು ಇಂಟರ್ನೆಟ್ನ IP ವಿಳಾಸ ಹಂಚಿಕೆಗೆ ಸಂಬಂಧಿಸಿದ ಡೇಟಾಬೇಸ್ ಅನ್ನು ನಿರ್ವಹಿಸುತ್ತದೆ? W3C ವರ್ಲ್ಡ್ ವೈಡ್ ವೆಬ್ ಕನ್ಸೋರ್ಟಿಯಂ. ಆಪ್ಷನ್ ಬಿ, ಇಂಟರ್ನೆಟ್ ಇಂಜಿನಿಯರಿಂಗ್ ಟಾಸ್ಕ್ ಫೋರ್ಸ್. ಆಪ್ಷನ್ ಸಿ, ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ನೇಮ್ಸ್ ಅಂಡ್ ನಂಬರ್ಸ್. ಆಪ್ಷನ್ ಡಿ, ಇಂಟರ್ನೆಟ್ ಸೊಸೈಟಿ ISOC. ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಯಾವುದು ಇಂಟರ್ನೆಟ್ IP ವಿಳಾಸಕ್ಕೆ ಸಂಬಂಧಿಸಿದಂತ ಡೇಟಾಬೇಸ್ ಅನ್ನು ನಿರ್ವಹಿಸುತ್ತೆ ಅಂತಂದ್ರೆ ಇಲ್ಲಿ ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ನೇಮ್ಸ್ ಅಂಡ್ ನಂಬರ್ಸ್. ಇದು ಫುಲ್ ಫಾರ್ಮ್ ಕರೆಕ್ಟಾಗಿ ಕೊಟ್ಟಿಲ್ಲ, ಇಲ್ಲಿ ಇಂಗ್ಲೀಷಲ್ಲಿ ಇದೆ ನೋಡಿ. ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಸೈನ್ಡ್ ನೇಮ್ಸ್ ಅಂಡ್ ನಂಬರ್ಸ್. ಇದು ಸರಿಯಾದಂತಹ ಉತ್ತರ ಆಗುತ್ತೆ. ಇಲ್ಲಿ ಅಸೈನ್ಡ್ ಅನ್ನೋದು ಇಲ್ಲಿ ಮಿಸ್ ಆಗಿದೆ ಈ ಆಪ್ಷನ್ ಅಲ್ಲಿ.
ವಿಚ್ ಆಫ್ ದ ಫಾಲೋವಿಂಗ್ ಆರ್ಗನೈಸೇಷನ್ ಮೇಂಟೈನ್ಸ್ ದ ಡೇಟಾಬೇಸ್ ರಿಲೇಟೆಡ್ ಟು ಅಲೋಕೇಶನ್ IP ಅಡ್ರೆಸ್ ಆಫ್ ದ ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಸೈನ್ ನೇಮ್ಸ್ ಆ್ಯಂಡ್ ನಂಬರ್ಸ್. ಸೊ ICANN ನ ಫುಲ್ ಫಾರ್ಮ್ ಕೇಳಬಹುದು. ಸೊ ನೀವು ಅದನ್ನು ತಿಳ್ಕೊಂಡಿರಿ. ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಸೈನ್ ನೇಮ್ಸ್ ಆ್ಯಂಡ್ ನಂಬರ್ಸ್ ಇದು ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆಯನ್ನು ನಾವು ನೋಡೋದಾದರೆ ಇಲ್ಲಿ ಹೊಂದಿಸಿ ಬರೆಯನ್ನು ಕೊಟ್ಟಿದ್ದಾರೆ. ಇಂಟರ್ನೆಟ್ ಒಂದು ಕಡೆ, ಇಂಟ್ರಾನೆಟ್, ಎಕ್ಸ್ಟ್ರಾನೆಟ್, ಈಥರ್ನೆಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಕಡೆ ಆಪ್ಷನ್ ಬಿ ಯಲ್ಲಿ ಖಾಸಗಿ ನೆಟ್ವರ್ಕ್, ಲೋಕಲ್ ಏರಿಯಾ ನೆಟ್ವರ್ಕ್, ಸಾರ್ವಜನಿಕ ನೆಟ್ವರ್ಕ್, ವರ್ಚುವಲ್ ಖಾಸಗಿ ನೆಟ್ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಟರ್ನೆಟ್ ಅಂತಂದ್ರೆ ಏನು ಅಂತಂದ್ರೆ ಒಂದು ಇಂಟರ್ನೆಟ್ ಬಂದು ಸಾರ್ವಜನಿಕ ನೆಟ್ವರ್ಕ್ ಆಗಿರುತ್ತೆ. ಇಂಟ್ರಾನೆಟ್ ಅಂತಂದ್ರೆ ಇದೇನಾಗಿರುತ್ತೆ ಅಂತಂದ್ರೆ ಇದೊಂದು ಖಾಸಗಿ ನೆಟ್ವರ್ಕ್. ಸೊ ಹಾಗಾಗಿ ಇಲ್ಲಿ ಇಂಟರ್ನೆಟ್ ಅಂತಕ್ಕಂಥದ್ದು ಒಂದು ಸಾರ್ವಜನಿಕ ನೆಟ್ವರ್ಕ್. ಇಲ್ಲಿ ಆಪ್ಷನ್ 1ಗೆ ಯಾವುದು, ಆಪ್ಷನ್ ಎಗೆ ಯಾವುದು, ಆಪ್ಷನ್ 3 ಯಾವುದಿದೆ ಅಂದರೆ ಇಲ್ಲಿ ನೋಡಿ ಎರಡರಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಆಪ್ಷನ್ 3 ನೋಡ್ಕೊಳ್ಳಿ. ನಂತರದಲ್ಲಿ ಇಂಟ್ರಾನೆಟ್ ಅಂತಂದರೆ ಇದೊಂದು ಖಾಸಗಿ ನೆಟ್ವರ್ಕು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ನಂತರದಲ್ಲಿ ಇಂಟರ್ನೆಟ್ಗೆ ಆಪ್ಷನ್ 1 ಬರಬೇಕು. ಸೊ ಇಲ್ಲಿ ಆಪ್ಷನ್ 1 ಯಾವುದ್ರಲ್ಲಿ ಬಂದಿದೆ ಅಂದರೆ ಆಪ್ಷನ್ ಎ ಅಲ್ಲಿ ಬಂದಿದೆ. ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ನಂತರ ಎಕ್ಸ್ಟ್ರಾನೆಟ್ ಅಂದರೆ ಇದು ವರ್ಚುವಲ್ ಖಾಸಗಿ ನೆಟ್ವರ್ಕ್ ಆಗಿರುತ್ತೆ. ಮತ್ತು ಏಥರ್ನೆಟ್ ಅಂತಂದು ಬಂದರೆ ಇದು ಆಪ್ಷನ್ 2 ಲೋಕಲ್ ಏರಿಯಾ ನೆಟ್ವರ್ಕ್ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ನಂತರದ ಪ್ರಶ್ನೆ ಶೈಕ್ಷಣಿಕ ವಲಯಕ್ಕೆ. ಸೊ ಇದೇ ಪ್ರಶ್ನೆಯನ್ನು ನಾವು ಇಂಗ್ಲೀಷಲ್ಲಿ ನೋಡೋದಾದರೆ 17th ಇಂಟರ್ನೆಟ್. ಸೊ ಇದು ನೋಡ್ಕೊಳ್ಳಿ. ಸೊ ಇಲ್ಲಿ ಗೊತ್ತಾಗಲಿ ಆಪ್ಷನ್ಸ್ ಅಂತೇಳಿ ಇಲ್ಲಿ ಹಾಕಿದ್ದೀನಿ. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆಯನ್ನು ನೋಡೋದಾದರೆ ಶೈಕ್ಷಣಿಕ ವಲಯಕ್ಕೆ ಸೇವೆ ಸಲ್ಲಿಸಲು ಪ್ರತ್ಯೇಕವಾಗಿ ನಿರ್ಮಿಸಲಾದ ಮೊದಲ ಭಾರತೀಯ ಉಪಗ್ರಹವಾದ ಎಜುಸ್ಯಾಟ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಅಂದರೆ ಎಜುಸ್ಯಾಟ್ ಅಂತಕ್ಕಂಥದ್ದು 2004ರಲ್ಲಿ ಪ್ರಾರಂಭಿಸಲಾದಂತಹ ಒಂದು ಶೈಕ್ಷಣಿಕ ವಲಯಕ್ಕೆ ಸೇವೆಯನ್ನು ಸಲ್ಲಿಸಲು ಪ್ರತ್ಯೇಕವಾಗಿ ನಿರ್ಮಿಸಲಾದಂತಹ ಒಂದು ಮೊದಲ ಭಾರತೀಯ ಉಪಗ್ರಹ. ಸೊ ಹಾಗಾಗಿ ಎಜುಸ್ಯಾಟನ್ನು 2004ರಲ್ಲಿ ಪ್ರಾರಂಭಿಸಲಾಗುತ್ತೆ. ಇದನ್ನು ನಾವು ಇಂಗ್ಲೀಷಲ್ಲಿ ನೋಡೋದಾದರೆ ಇನ್ ವಿಚ್ ಇಯರ್ ವಾಸ್ ದ ಎಜುಸ್ಯಾಟ್ ದ ಫಸ್ಟ್ ಇಂಡಿಯನ್ ಸ್ಯಾಟಲೈಟ್ ಬಿಲ್ಟ್ ಎಕ್ಸ್ಕ್ಲೂಸಿವ್ಲಿ ಟು ಸರ್ವ್ ಎಜುಕೇಷನಲ್ ಸೆಕ್ಟರ್ ಲಾಂಚ್ಡ್ 2004. ಇದು ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆಯನ್ನು ನೋಡೋದಾದರೆ ಇಲ್ಲಿ ಹೊಂದಿಸಿ ಬರೆಯನ್ನು ಕೊಟ್ಟಿದ್ದಾರೆ. ಮತ್ತು ದೈಹಿಕ ತರಗತಿಗಳು, ವರ್ಚುವಲ್ ತರಗತಿಗಳು, ಹೈಬ್ರಿಡ್ ತರಗತಿಗಳು, ರೆಕಾರ್ಡ್ ಮಾಡಿದ ವಿಡಿಯೋ, ಆನ್ಲೈನ್ ಆಫ್ಲೈನ್ ಸಮಕಾಲಿಕ, ಆನ್ಲೈನ್ ಆಫ್ಲೈನ್ ಸಮಕಾಲಿಕ, ಆನ್ಲೈನ್ ಸಿಂಕ್ರೋನಸ್, ಆಫ್ಲೈನ್ ಸಿಂಕ್ರೋನಸ್. ಇಲ್ಲಿ ದೈಹಿಕ ತರಗತಿಗಳು ಬಂತು ಅಂತಂದರೆ ನಾವು ಇಲ್ಲಿ ಇದನ್ನು ಇಂಗ್ಲೀಷಲ್ಲಿ ನೋಡೋದಾದರೆ ಇಲ್ಲಿ ಫಿಸಿಕಲ್ ಕ್ಲಾಸ್ ರೂಮ್ ಇದು ಏನಾಗಿರುತ್ತೆ ಅಂದರೆ ಫಿಸಿಕಲ್ ಕ್ಲಾಸ್ ರೂಮ್ ಯಾವತ್ತೂ ಆಫ್ಲೈನ್ ಸಿಂಕ್ರೋನಸ್ ಆಗಿರುತ್ತೆ. ಸೊ ಇಲ್ಲಿ ಆಪ್ಷನ್ ಎಗೆ ಇಲ್ಲಿ 4 ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಎಗೆ 4 ಸರಿಯಾದ ಉತ್ತರ. ನಂತರದಲ್ಲಿ ವರ್ಚುವಲ್ ತರಗತಿ ಬಂದು ಏನಾಗುತ್ತೆ ಅಂದರೆ ಇದು ಆನ್ಲೈನ್ ಸಿಂಕ್ರೋನಸ್ ಆಗಿರುತ್ತೆ. ವರ್ಚುವಲ್ ಕ್ಲಾಸಸ್ ಎಲ್ಲ ನೀವು ಆನ್ಲೈನಲ್ಲಿ ಅಟೆಂಡ್ ಮಾಡ್ಬೋದು. ಸೊ ಹಾಗಾಗಿ ಇದು ಆನ್ಲೈನ್ ವರ್ಚುವಲ್ ಕ್ಲಾಸ್ ಅಂತಂದ್ರೆ ಆನ್ಲೈನ್ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿಗೆ 3 ಸರಿಯಾದ ಉತ್ತರ ಆಗುತ್ತೆ. ನಂತರದಲ್ಲಿ ಹೈಬ್ರಿಡ್ ತರಗತಿ ಅಂತಂದರೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಕೂಡ ಇರೋದನ್ನು ನಾವು ಹೈಬ್ರಿಡ್ ಅಂತಂದರೆ ಆಫ್ಲೈನ್ ಆನ್ಲೈನ್ ಎರಡೂ ಅಸಮಕಾಲಿಕವಾಗಿರುತ್ತೆ. ಸೊ ಇದನ್ನು ನಾವು ಹೈಬ್ರಿಡ್ ತರಗತಿಗಳು ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಹೈಬ್ರಿಡ್ ಅಂದರೆ ಎರಡು ಮಿಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಇದೆ. ನಂತರದಲ್ಲಿ ರೆಕಾರ್ಡ್ ಮಾಡಿದ ವಿಡಿಯೋ ಬಂದು ಆನ್ಲೈನ್ ಅಥವಾ ಆಫ್ಲೈನ್ ಅಸಮಕಾಲಿಕ ಅಂತಂದರೆ ರೆಕಾರ್ಡ್ ಮಾಡಿದ ವಿಡಿಯೋ ಅಂತಂದರೆ ಇಲ್ಲಿ ನಿಮಗೆ ಒಂದು ನಿಮಿಷ, ಇಲ್ಲಿ ರೆಕಾರ್ಡೆಡ್ ವಿಡಿಯೋ ಬಂತು ಅಂದರೆ ಆನ್ಲೈನ್ ಆರ್ ಆಫ್ಲೈನ್ ಅಸಿಂಕ್ರೋನಸ್ ಅಂತಂದರೆ ಇಲ್ಲಿ ನೀವು ಯಾವಾಗ ಬೇಕಾದರೂ ಅದನ್ನು ವೀಕ್ಷಿಸಬಹುದಾಗಿರುತ್ತೆ. ಸೊ ರೆಕಾರ್ಡೆಡ್ ವಿಡಿಯೋನ ಆನ್ಲೈನಲ್ಲಾದರೂ ನೋಡ್ಬೋದು ಅಥವಾ ಆಫ್ಲೈನಲ್ಲಾದರೂ ಕೂಡ ನೀವು ಮತ್ತೆ ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಆಗುತ್ತೆ. ಈ ಒಂದು ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿಯ 2023ರ ಕೊನೆಯ ಪ್ರಶ್ನೆ ಏನು ಅಂದರೆ ವೆಬ್ಸೈಟ್ ಡೊಮೈನ್ ಹೆಸರನ್ನು ಉಲ್ಲೇಖಿಸುವ ಪರ್ಯಾಯ ಪದ ಯಾವುದು? ಇಲ್ಲಿ ನೋಡೋದಾದರೆ ಇಂಗ್ಲೀಷಲ್ಲಿ ಈ ಪ್ರಶ್ನೆಯನ್ನು ವಿಚ್ ಈಸ್ ದ ಆಲ್ಟರ್ನೇಟ್ ಟರ್ಮ್ ರೆಫರಿಂಗ್ ಟು ವೆಬ್ಸೈಟ್ ಡೊಮೈನ್ ನೇಮ್. ಇದು ನಾವು ಏನಂತ ಕರಿತೀವಿ ಅಂದರೆ URL ಅಂತ ಕರಿತೇವೆ. ಸೊ URL ಅಂತಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತೇಳಿ ಕರಿತೇವೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ವೆಬ್ಸೈಟ್ ಡೊಮೈನ್ ಹೆಸರನ್ನು ಉಲ್ಲೇಖಿಸುವಂತಹ ಒಂದು ಪರ್ಯಾಯ ಪದ ಯಾವುದು ಅಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಇವಿಷ್ಟು ಕೂಡ 2012ರಿಂದ 2023ರವರೆಗೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿಯಲ್ಲಿ ಕೇಳಲಾದಂತಹ ಪ್ರಶ್ನೆಗಳು. ನಂತರದ ತರಗತಿಯಲ್ಲಿ ನಾವು
ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಮತ್ತು ಹೈಯರ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಇನ್ನು 2 days ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.